ಸೋಲ್ದೇವ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಇತ್ತೀಚೆಗೆ ಡಿ ಗ್ಯಾಂಗ್ನ ರೀತಿಯ ಕ್ರೌರ್ಯವನ್ನ ಮೆರೆದಿದ್ದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ಪ್ರಕರಣದ ಆರೋಪಿಗಳನ್ನ ಬಂಧಿಸಿ ಆಮೇಲೆ ಅವರಿಗೆ ಇಂಟ್ರೀಮ್ ಬೇಲ್ ಕೊಟ್ಟು ಅವರನ್ನ ಬಿಡುಗಡೆ ಮಾಡಿದ್ರು. ಈಗ ಸೋಲ್ದೇವ್ನಹಳ್ಳಿ ಪೊಲೀಸರು A1 ಹೇಮಂತನನ್ನ ಬಂಧನ ಮಾಡಿದ್ದಾರೆ. ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಶಾಲ್ ಕಿಡ್ನಾಪ್ಗೆ ಪ್ಲಾನ್ ಮಾಡಿದ್ದೆ ಈ ಹೇಮಂತ. ಕಿಡ್ನಾಪ್ ಬಳಿಕ ಬೆತ್ತಲೆ ಮಾಡಿ ಹಲ್ಲೆ ನಡೆಸೋದಕ್ಕೆ ಪ್ರಮುಖ ಕಾರಣನೂ ಕೂಡ ಇದೇ ಹೇಮಂತ. ವಿಡಿಯೋದಲ್ಲೇ ಹೇಳಿದಾರಲ್ಲ, A1 ಇವನೇ ನೋಡಿ ಅಂತ, ಅವನೇ ಆ ಹೇಮಂತ. ಆತ ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಿದ್ದ. ತುಮಕೂರಿನಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಸದ್ಯ ಆತನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಈ ಹೇಮಂತ ಈ ಹಿಂದೆಯೂ ಕೂಡ 3 ಕೇಸ್ಗಳಲ್ಲಿ ಭಾಗಿಯಾದವ. ಈ ಕೇಸು ಸೇರಿದ್ರೆ 4 ಆಗತ್ತೆ ಅವನ ಮೇಲಿರುವ ಪ್ರಕರಣಗಳ ಸಂಖ್ಯೆ. NSUI ಅಧ್ಯಕ್ಷನಾಗಿದ್ದ ಆತ. ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಇದೆಯಲ್ಲ, ಅದರ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ. ರಾಜಕೀಯ ಸಂಪರ್ಕ ಇದೆ ಈ ವ್ಯಕ್ತಿಗೆ. ಹಾಗಾಗಿ ರಾಜಕೀಯ ಪ್ರಭಾವವನ್ನು ಈತ ಬಳಸಿರಬಹುದು. ಅಂದ್ರೆ ಸಾಮಾನ್ಯವಾಗಿ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಂತಿದ್ದಂತೆ, ನನ್ಗೆ ಅವ್ರು ಗೊತ್ತು, ನನ್ಗೆ ಇವ್ರು ಗೊತ್ತು, ಅಂಥದ್ದೇನು ಆಗಲ್ಲ, ನಾವು ಹಂಗಾಗ್ಬಿಡ್ತೀವಿ ಹಿಂಗಾಗ್ಬಿಡ್ತೀವಿ ಅಂತ ಯುವಕನನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದು ಇವನೇ. ಕಿಡ್ನಾಪ್ ಮಾಡಿ ಆತನನ್ನ ಬಟ್ಟೆ ಬಿಚ್ಚಿಸಿ ಆತನಿಗೆ ಹೊಡೆಯೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದು ಇವನೇ. ಕಂಪ್ಲೀಟ್ ಇಡೀ ಪ್ರಕರಣದ ಸೂತ್ರಧಾರಿ ಈತ. ಮತ್ತು ಇವನ ಫ್ರೆಂಡ್ಸು ಅವನು ಹೇಳಿದ ಮಾತಿಗೆ ಎಲ್ಲ ಒಪ್ಕೊಂಡು ಬಂದಿದ್ರು. ಅದಕ್ಕೆ ಈ ಪ್ರಕರಣದ A1 ಹೇಮಂತನನ್ನ ಬಂಧಿಸಲಾಗಿದೆ. ತಪ್ಪಿಸ್ಕೊಂಡು ಓಡೋಗ್ತಿದ್ದ ಹೇಮಂತ ತುಮಕೂರಿನಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಆತನನ್ನ ಹಿಡಿಯಲಾಗಿದೆ. ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದ್ಸಲ ಇವರೆಲ್ಲರದು ಅರೆಸ್ಟ್ ಆಗಿತ್ತು, ಆಮೇಲೆ ಅವರನ್ನ ಬೇಲ್ ಮೇಲೆ ಬಿಟ್ಟಿದ್ರು, ಆದರೆ ಈಗ ಮತ್ತೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಏನೇನು ಅಪ್ಡೇಟ್ಸು, ಯಾವಾಗ ಅರೆಸ್ಟ್ ಮಾಡಿದ್ರು, ಸಂದರ್ಭ ಹೇಗಿತ್ತು ವೆಂಕಟೇಶ್? ಪ್ರಣೋತ್, ಏನಂತ ಹೇಳಿದ್ರೆ ಸೋಲ್ದೇವ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಯುವಕನ ಒಂದು ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ರು. ಅದಾದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಅವರಿಗೆ ಪರೀಕ್ಷಾ ದೃಷ್ಟಿಯಿಂದಾಗಿ ಅವರಿಗೆ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿದ್ರು. ಯಾವಾಗ ಈ ಒಂದು ವಿಡಿಯೋಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ವೈರಲ್ ಆಗ್ತಾ ಆ ಸುದ್ದಿಯ ತೀವ್ರತೆ ಏನು ಅನ್ನೋದು ಕೂಡ ಪೊಲೀಸರಿಗೆ ತಿಳಿತಾ ಆ ಸಂದರ್ಭದಲ್ಲಿ ಮತ್ತೆ ಅವರನ್ನ ಕಸ್ಟಡಿ ಪಡೆಯೋದಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಕರಣದ A1 ಆರೋಪಿಯಾಗಿದ್ದಂತಹ ಹೇಮಂತನನ್ನ ತುಮಕೂರು ಬಳಿ ಪೊಲೀಸರು ವಶಕ್ಕೆ ಪಡೆದಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಪ್ರಭಾವಿ ವ್ಯಕ್ತಿಯೊಬ್ಬರ ಮಗ ಆಗಿರೋ ಕಾರಣ ಹಿಂಗೆ ಈತನನ್ನ ಅರೆಸ್ಟ್ ಮಾಡಿರಲಿಲ್ಲ, ಪೊಲೀಸರು ಕೂಡ ಬಿಟ್ಟು ಕಳಿಸಿದ್ರು ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಪೊಲೀಸರು ತೋರಿಸ್ತಾ ಇದ್ದಾರೆ. ಇವತ್ತು ಅವರಿಗೆ ಅಂದ್ರೆ ನಿನ್ನೆ ಏನು ಇಷ್ಟು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನ ಮತ್ತೆ ವಶಕ್ಕೆ ಪಡೆಯುವ ಉದ್ದೇಶದಿಂದಾಗಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ದು. ಇವತ್ತು ಆದೇಶ ಬರುತ್ತೆ ಅಂದ್ರೆ ಈಗ ಅವ್ರನ್ನ ವಶಕ್ಕೆ ಪಡಿಬಹುದು ಅಥವಾ ಹೊರಗಡೆ ಇದ್ದ ತನಿಖೆಗೆ ಸಹಕಾರವನ್ನು ಪಡೀರಿ ಅಂತ ಹೇಳ್ತಾರ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಇವತ್ತು ಈಗ ಹೇಮಂತನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಹೇಮಂತನ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ NSUI ಅಧ್ಯಕ್ಷನಾಗಿರ್ತಾನೆ. 2023-24 ಅವಧಿಯಲ್ಲಿ ಈತ 2 ಇದೇ ರೀತಿಯಾದಂತಹ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಆತನ ವಿರುದ್ಧ ಕೂಡ ದೂರು ದಾಖಲಾಗಿರುತ್ತೆ. ಅದಾದ ನಂತರ ಈತನ ಮೇಲೆ ಬಂದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತನನ್ನ ಈ ಒಂದು ಸ್ಥಾನದಿಂದ ಕೂಡ ಉಚ್ಚಾಟನೆ ಮಾಡಲಾಗಿರುತ್ತೆ. ಈಗ ಅದೇ ಒಂದು ದರ್ಪದಿಂದಾಗಿ ಕೂಡ ಮತ್ತೆ ನನಗೆ ರಾಜಕೀಯ ನಾಯಕರ ನಂಟಿದೆ, ಏನೇ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಕುಶಲ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡುವಂತಹ ಒಂದು ಪ್ರಕರಣದಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅಂತ ಹೇಳಿ ಈಗ ಪೊಲೀಸರಿಗೆ ತಿಳಿದಿರುವಂತದ್ದು. ಹಾಗಾಗಿ ಆತನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಉಳಿದ ಆರೋಪಿಗಳನ್ನು ಕೂಡ ನ್ಯಾಯಾಲಯದ ಮೂಲಕವಾಗಿ ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗುವಂತಹ ಅದನ್ನ ಇವತ್ತು ಮಾಡುವಂತದ್ದು. ಪ್ರಣೋತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.